ಕರ್ಮಭೂಮಿ ಎನಿಸಿದ ಈ ಭರತಖಂಡದ ಸನಾತನ ಧರ್ಮಗಳಲ್ಲಿ ಶ್ರಾದ್ದ ಕರ್ಮವು ಅತ್ಯಂತ ಪ್ರಮುಖವಾಗಿದೆ. ಇದು ಅತ್ಯಂತ ಶ್ರೇಯಸ್ಕರವಾದ ಕರ್ಮವೆಂದು ಪರಿಗಣಿಸಲಾಗಿದ್ದು, ಇದನ್ನು ಪಿತೃಯಜ್ಞವೆಂದು ಕರೆಯಲಾಗುತ್ತದೆ. ಶ್ರಾದ್ದ ಎಂದರೇನು ಎಂಬುದನ್ನು ತಿಳಿದುಕೊಳ್ಳುವುದು ಅತ್ಯಂತ ಅವಶ್ಯಕ. ನಮ್ಮ ಜೀವನಕ್ಕೆ ಕಾರಣರಾಗಿರುವ, ನಮ್ಮನ್ನು ಹುಟ್ಟಿಸಿ ಸಾಕಿದ, ಸಲಹೆ ನೀಡಿದ, ನಮ್ಮ ಉತ್ತಮ ಜೀವನಕ್ಕಾಗಿ ಶ್ರಮಿಸಿದ ತಂದೆ, ತಾಯಿ, ಹಿರಿಯರು ಮತ್ತು ಪಿತೃಗಳನ್ನು ಶ್ರದ್ಧೆಯಿಂದ ಸ್ಮರಿಸಿ ಅವರಿಗೆ ಅನ್ನ, ಹಾಲು, ನೀರು, ಹಣ್ಣು, ಎಳ್ಳು, ಗಡ್ಡೆ, ತರಕಾರಿ ಮುಂತಾದ ಆಹಾರ ವಸ್ತುಗಳನ್ನು ನೀಡುವ ಕ್ರಿಯೆಯನ್ನು ಶ್ರಾದ್ದವೆಂದು ಕರೆಯಲಾಗುತ್ತದೆ. ಒಟ್ಟಿನಲ್ಲಿ ಶ್ರಾದ್ದವೆಂದರೆ ತನ್ನ ಪ್ರಿಯ ಆಹಾರವನ್ನು ತನ್ನ ಪಿತೃಗಳಿಗೆ ಅರ್ಪಿಸುವ ಪಿಂಡ ಪ್ರದಾನ ಕ್ರಿಯೆಯೇ ಶ್ರಾದ್ದ. ಈ ಶ್ರಾದ್ದ ಕರ್ಮವು ಪಿತೃಗಳನ್ನು ತೃಪ್ತಿಗೊಳಿಸುವುದು ಮಾತ್ರವಲ್ಲದೆ ಶ್ರಾದ್ದಕರ್ತೃಗೆ, ತನ್ನ ಕುಟುಂಬಕ್ಕೆ, ಮುಂದಿನ ಪೀಳಿಗೆಗೆ ನೈತಿಕತೆ, ಧಾರ್ಮಿಕ ಶ್ರೇಯಸ್ಸು, ಆಯುಷ್ಯ, ಆರೋಗ್ಯ, ವಿದ್ಯಾಭ್ಯಾಸ ಮತ್ತು ಐಶ್ವರ್ಯವನ್ನು ತರಲು ಶಕ್ತಿಶಾಲಿಯಾಗಿದೆ. ಶ್ರಾದ್ದದಲ್ಲಿ ನಾವು ನೀಡುವ ಆಹಾರವು ಅದರಲ್ಲಿ ಇರುವ ಸಾರ ಭಾಗವನ್ನು ವಸು, ರುದ್ರ, ಆದಿತ್ಯ, ಭಾರತೀರಮಣ, ಮುಖ್ಯ ಪ್ರಾಣಾಂತರ್ಗತ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವರೂಪಿಯಾದ ಭಗವಂತನು ಸ್ವೀಕರಿಸಿ ಪಿತೃಗಳಿಗೆ ತಲುಪಿಸುತ್ತಾನೆ. ಪಿತೃಗಳು ಯಾವ ಯೋನಿಯಲ್ಲಿ ಇದ್ದರೂ, ಯಾರಲ್ಲಿ ಇದ್ದರೂ ಆಹಾರವು ಸೂಕ್ತ ರೀತಿಯಲ್ಲಿ ಅವರಿಗೆ ತಲುಪುತ್ತದೆ. ಉದಾಹರಣೆಗೆ, ಶ್ರಾದ್ದಕರ್ತೃ ಪಿತೃಗಳು ದೇವತ್ವವನ್ನು ಹೊಂದಿದ್ದರೆ ಆಹಾರವು ಅಮೃತರೂಪವಾಗಿ ತಲುಪುತ್ತದೆ. ಪಶು ಯೋನಿಯಲ್ಲಿ ಇದ್ದರೆ ಹುಲ್ಲಾಗಿ, ಸರ್ಪ ಯೋನಿಯಲ್ಲಿ ಇದ್ದರೆ ವಾಯುರೂಪದಲ್ಲಿ, ಹದ್ದು ಅಥವಾ ಪಕ್ಷಿ ಯೋನಿಯಲ್ಲಿ ಇದ್ದರೆ ಮಾಂಸರೂಪದಲ್ಲಿ, ಮನುಷ್ಯ ಯೋನಿಯಲ್ಲಿ ಇದ್ದರೆ ಯೋಗ್ಯ ಆಹಾರವಾಗಿ ತಲುಪುತ್ತದೆ. ಹೀಗಾಗಿ ಶ್ರಾದ್ದ ಕಾರ್ಯದಿಂದ ಪಿತೃಗಳಿಗೆ ನೀಡುವ ಆಹಾರವು ಯಾವ ಯೋನಿಯಲ್ಲಿ ಇದ್ದರೂ ತೃಪ್ತಿಕರವಾಗುತ್ತದೆ. ಶ್ರಾದ್ದ ಕರ್ಮವನ್ನು ನಿರ್ಲಕ್ಷಿಸಿದರೆ ವ್ಯಕ್ತಿಗೆ ತೀವ್ರ ದುಷ್ಪರಿಣಾಮಗಳು ಸಂಭವಿಸುತ್ತವೆ. ಯಾರಾದರೂ ತಮ್ಮ ಪಿತೃಗಳ ಶ್ರಾದ್ದ ವಿಧಾನಗಳನ್ನು ಮಾಡದೆ ನಿರ್ಲಕ್ಷ್ಯ ಮಾಡಿದರೆ ಪಿತೃಗಳು ಕೋಪದಿಂದ ಪ್ರತಿಕ್ರಿಯಿಸುತ್ತಾರೆ. ಮಾರ್ಕಂಡೇಯ ಪುರಾಣವು ಸೂಚಿಸುವಂತೆ ಶ್ರಾದ್ದಕ್ಕಾಗಿ ಬಳಸುವ ಹಣವು ನ್ಯಾಯಸಮ್ಮತವಾಗಿ ಸಂಪಾದಿತವಾಗಿರಬೇಕು. ಅನ್ಯಾಯದಿಂದ ಗಳಿಸಿದ ಹಣದಿಂದ ಶ್ರಾದ್ದ ಮಾಡಿದರೆ ಆ ಶ್ರಾದ್ದದಿಂದ ಪಿತೃಗಳಿಗೆ ತೃಪ್ತಿ ದೊರಕುವುದಿಲ್ಲ, ಬದಲಾಗಿ ಪಾಪಿಗಳಿಗೂ ಮಾತ್ರ ತೃಪ್ತಿ ಸಿಗುತ್ತದೆ. ಶ್ರಾದ್ದವನ್ನು ಶಾಸ್ತ್ರೋಕ್ತ ರೀತಿಯಲ್ಲಿ ಶ್ರದ್ಧಾಭಾವದಿಂದ ನೆರವೇರಿಸುವುದು ಪಿತೃವನುಗ್ರಹವನ್ನು ಪಡೆಯುವ ಕೀಲಿಕೆಯಾಗುತ್ತದೆ. ಪಿತೃವನುಗ್ರಹವು ಕುಟುಂಬದಲ್ಲಿ ಸಂತೋಷ, ವಂಶವೃದ್ಧಿ, ಆಯುಷ್ಯ, ಆರೋಗ್ಯ, ಧಾರ್ಮಿಕ ಶ್ರೇಯಸ್ಸು ಮತ್ತು ಐಶ್ವರ್ಯವನ್ನು ತರಲು ಕಾರಣವಾಗುತ್ತದೆ. ಪಿತೃವನುಗ್ರಹವಿಲ್ಲದ ಬದುಕಿನಲ್ಲಿ ಕಣ್ಣಿಗೆ ಕಾಣದ ಕಾಯಿಲೆಗಳು, ಅನಾಹುತಗಳು, ವೈಯಕ್ತಿಕ ಹಾಗೂ ಸಾಮಾಜಿಕ ಸಂಕಟಗಳು ಉಂಟಾಗುತ್ತವೆ. ಹೀಗಾಗಿ ಶ್ರಾದ್ದವು ಕೇವಲ ಪಿತೃಗಳಿಗೆ ತೃಪ್ತಿಕರವಾಗುವುದು ಮಾತ್ರವಲ್ಲ, ಶ್ರಾದ್ದಕರ್ತೃ ಮತ್ತು ಕುಟುಂಬಕ್ಕೆ ಸಹ ಶ್ರೇಷ್ಠ ಫಲಗಳನ್ನು ತರಲು ಶಕ್ತಿಯುತವಾಗಿದೆ. ಶ್ರಾದ್ದವನ್ನು ನೆರವೇರಿಸಲು ಯೋಗ್ಯ ಪದಾರ್ಥಗಳು ಲಭ್ಯವಿರುವುದು, ಶಾಸ್ತ್ರೋಕ್ತ ವಿಧಾನ ಪಾಲಿಸುವುದು ಮತ್ತು ನ್ಯಾಯಸಮ್ಮತ ಸಂಪತ್ತು ಬಳಸುವುದು ಅನಿವಾರ್ಯ. ಉಭಯ ಕುಲ ಪಿತೃಗಳ ಶ್ರಾದ್ದವು ವಿಶೇಷ ಮಹತ್ವವನ್ನು ಹೊಂದಿದೆ. ಉಭಯ ಕುಲ ಎಂದರೆ ಇಬ್ಬರ ವಂಶಗಳ ಪಿತೃಗಳನ್ನು ಸ್ಮರಿಸುವ ಶ್ರಾದ್ದ. ಒಂದು ಕುಲವು ತಂದೆಯ ವಂಶವನ್ನು ಸೂಚಿಸುತ್ತದೆ, ಇನ್ನೊಂದು ಕುಲವು ತಾಯಿಯ ವಂಶವನ್ನು ಸೂಚಿಸುತ್ತದೆ. ನಮ್ಮ ಜನ್ಮಕ್ಕೆ ಈ ಇಬ್ಬರು ಪಿತೃಕಾರಣರಾಗಿದ್ದಾರೆ. ದೈಹಿಕ ದೇಹ ಪ್ರಧಾನವಾಗಿ ತಂದೆಯ ವಂಶದಿಂದ ಬಂದಿದ್ದರೆ ಅದರ ಪೋಷಣೆ, ಲಾಲನೆ, ಭೂಮಿಗೆ ಕರೆತರುವ ಕಾರ್ಯ ತಾಯಿಯ ವಂಶದ ಅಂಶವಾಗಿದೆ. ತಾಯಿಯು ತಂದೆಯ ವಂಶದ ದೇಹ ಪಡೆದಿದ್ದರೂ ಅದರ ಮೂಲಕ್ಕೆ ಕಾರಣ ತಂದೆಯ ಮಾತೃವಂಶ. ಹೀಗಾಗಿ ಮಹಾಲಯದಲ್ಲಿ ಉಭಯ ಕುಲ ಪಿತೃಗಳಿಗೆ ವಿಶೇಷ ಪ್ರಾಧಾನ್ಯ ನೀಡಲಾಗಿದೆ. ಉಭಯ ಕುಲ ಪಿತೃಗಳಿಗೆ ಸೇರಿರುವ ಸಂಬಂಧಿಗಳು ಮಾತ್ರವಲ್ಲದೆ ಬಂಧು, ಭಗಿನಿ, ಸಹೋದರ ಇತ್ಯಾದಿ ಉಭಯ ಕುಲಕ್ಕೆ ಸಂಬಂಧಿಸಿದವರಿಗೆ ಪಿಂಡ ಪ್ರದಾನ,
ತರ್ಪಣಾದಿ ವಿಧಿಗಳು ಕೂಡ ನಿರ್ದಿಷ್ಟವಾಗಿ ಮಾಡಲಾಗುತ್ತವೆ. ಉಭಯ ಕುಲ ಪಿತೃಗಳ ಸ್ಮರಣೆ. ಉಭಯ ಕುಲ ಶ್ರಾದ್ದವನ್ನು ನಿರ್ವಹಿಸುವುದು ಸಾಮಾನ್ಯವಾಗಿ ಕುಟುಂಬದ ಮೂಲ ತರವಾಡಿನಲ್ಲಿ ನಡೆಯುತ್ತದೆ. ಈ ಶ್ರಾದ್ದಕ್ಕೆ ಸಂಬಂಧಿಸಿದ ಉಭಯ ಕುಲದ ಪಿತೃಗಳಿಗೆ ಮಾತ್ರ ಶ್ರಾದ್ದವು ಸಲ್ಲಿಸುತ್ತದೆ, ಬೇರೆ ಯಾರಿಗೂ ಅಲ್ಲ. ಒಂದು ಕುಟುಂಬದಲ್ಲಿ ಅನೇಕ ಉಭಯ ಕುಲ ಗೋತ್ರಗಳು ಸೇರಿರಬಹುದು, ಆದರೆ ಎಲ್ಲರನ್ನೂ ಒಂದೇ ಮಹಾಲಯ ಶ್ರಾದ್ದದಲ್ಲಿ ಕರೆಯಲಾಗುವುದಿಲ್ಲ. ಬೇರೆ ಬಂಧುಗಳಿಗೆ ಪಿಂಡತರ್ಪಣ ನಡೆಯಬಹುದಾದರೂ ಪ್ರಧಾನ ಪಿಂಡಗಳು ಅದರಲ್ಲಿ ಸೇರಲ್ಲ. ಒಂದು ತಾಯಿಗೆ 4 ಗಂಡು ಮಕ್ಕಳಿದ್ದರೆ ಅವರಲ್ಲಿ ಒಬ್ಬನು ಮಹಾಲಯ ಶ್ರಾದ್ದವನ್ನು ನಡೆಸಿದರೆ ಉಭಯ ಕುಲ ಶ್ರಾದ್ದದ ಕರ್ತವ್ಯವೂ ಪೂರ್ಣವಾಗಿದೆ. ಉಳಿದ ಸಹೋದರರಿಗೆ ಅದನ್ನು ಪುನರಾವೃತ್ತಿ ಮಾಡಲು ಅಗತ್ಯವಿಲ್ಲ. ನಂತರ ಪೀಳಿಗೆಗಳು ತಮ್ಮದೇ ಬೇರೆ ಮಾರ್ಗದಲ್ಲಿ ಶ್ರಾದ್ದ ನೆರವೇರಿಸಬೇಕು. ಇದರಿಂದ ಮಾತೃವಂಶದ ಆಧಾರದ ಮೇಲೆ ಉಭಯ ಕುಲ ಪಿತೃಗಳ ಶ್ರಾದ್ದ ಸಮರ್ಪಕವಾಗಿ ನೆರವೇರುತ್ತದೆ. ಸಪತ್ನೀಕರಿಗೆ ಪಿಂಡದಾನ. ಮಹಾಲಯ ಶ್ರಾದ್ದದಲ್ಲಿ ತಾಯಿ ಜೀವಿತರಾಗಿದ್ದರೆ ತಂದೆ ಗತವಾಗಿದ್ದರೂ ಪಿತೃಸ್ಥಾನಕ್ಕೆ ಸಪತ್ನೀಕ ಸ್ಥಾನದಲ್ಲಿ ಪಿಂಡ ಪ್ರದಾನ ಮಾಡಲಾಗುತ್ತದೆ. ಉದಾಹರಣೆಗೆ, ಚಿಕ್ಕಪ್ಪ ಗತಿಸಿದ್ದು ಚಿಕ್ಕಮ್ಮ ಬದುಕಿದ್ದರೆ ಚಿಕ್ಕಪ್ಪನಿಗೆ ಪಿಂಡ ಹಾಕಲಾಗುವುದಿಲ್ಲ. ಇಬ್ಬರು ಗತಿಸಿದರೆ ಮಾತ್ರ ಸಪತ್ನೀಕರಿಗೆ ಕನಿಷ್ಠ 2 ಪಿಂಡ ದಾನ ಮಾಡಬೇಕಾಗುತ್ತದೆ. ಈ ನಿಯಮವು ಮಹಾಲಯ ಶ್ರಾದ್ದದಲ್ಲಿ ನಿಜವಾದ ನಿರ್ಣಯವೆಂದು ಗ್ರಂಥಗಳಲ್ಲಿ ಉಲ್ಲೇಖವಾಗಿದೆ. ತ್ರಿಪಿಂಡೀಕರಣ ಶ್ರಾದ್ದ ಮತ್ತು ಸಾಯುಜ್ಯ. ತ್ರಿಪಿಂಡೀಕರಣ ಶ್ರಾದ್ದವು ಸಾಯುಜ್ಯದ ಅರ್ಥ ಹೊಂದಿದೆ. ಕನ್ಯಾ ಮಾಸದಲ್ಲಿ ಪಿತೃಗಳು ಸ್ವರ್ಗಕ್ಕೆ ಹೋಗುವ ಸಮಯವು ರವಿಚಂದ್ರರ ಮಧ್ಯದ ಆಕಾಶದಲ್ಲಿ ಸೂಚಿತವಾಗಿದೆ. ಈ ಸಮಯದಲ್ಲಿ ಸಪತ್ನೀಕ ಪಿತೃಗಳಿಗೆ ಪಿಂಡ ಪ್ರದಾನ ಮತ್ತು ತರ್ಪಣ ವಿಧಿಗಳು ನೆರವೇರಿಸಿದರೆ ಅವರು ಸಪತ್ನೀಕವಾಗಿ ಸ್ವರ್ಗಕ್ಕೆ ಹೋಗುತ್ತಾರೆ. ಮದುವೆಯಾಗದವರಿಗೂ. ಸನ್ಯಾಸಿ ಅಥವಾ ಬ್ರಹ್ಮಚಾರಿ ವ್ಯಕ್ತಿಗೆ ತ್ರಿಪಿಂಡೀಕರಣ ಶ್ರಾದ್ದ ಮಾಡುವ ಮೂಲಕ ಸಾಯುಜ್ಯ ಲಭ್ಯ. ಈ ರೀತಿಯವರಿಗೆ ಸಾಂವತ್ಸರಿಕ ಶ್ರಾದ್ದ ಅಥವಾ ಮಹಾಲಯ ಶ್ರಾದ್ದ ಅಗತ್ಯವಿಲ್ಲ. ಉದ್ದೇಶಪೂರ್ವಕ ಶ್ರಾದ್ದ ವಿರೋಧ ಮತ್ತು ತುರ್ತು ಪರಿಸ್ಥಿತಿ. ಉದ್ದೇಶಪೂರ್ವಕವಾಗಿ ಸಾಂವತ್ಸರಿಕ ಶ್ರಾದ್ದವನ್ನು ನಿಲ್ಲಿಸಿದರೆ ಪಿತೃ ಅನುಗ್ರಹ ದೊರೆಯುವುದಿಲ್ಲ ಮತ್ತು ಫಲ ಶೂನ್ಯವಾಗುತ್ತದೆ. ಅನಿವಾರ್ಯ ಪರಿಸ್ಥಿತಿಯಲ್ಲಿ, ಉದಾಹರಣೆಗೆ ಅಂಗವಿಕಲತೆ, ಮಹಾರೋಗ ಅಥವಾ ದೈಹಿಕ ಅಸಾಧ್ಯತೆ ಇದ್ದಾಗ ತ್ರಿಪಿಂಡೀಕರಣ ಶ್ರಾದ್ದವನ್ನು ಮಾತ್ರ ನೆರವೇರಿಸಬಹುದು. ಉತ್ತರ ಕ್ರಮ ಮತ್ತು ಪೀಳಿಗೆ ಜವಾಬ್ದಾರಿ. ಉತ್ತರ ಕ್ರಿಯೆಯಲ್ಲಿ ಸಪಿಂಡೀಕರಣ ಕ್ರಿಯೆಯನ್ನು ನಡೆಸಿದವರಿಗೆ ಅವರ ಪೀಳಿಗೆಗಳು ಅಗತ್ಯವಿದ್ದರೆ ಸಾಂವತ್ಸರಿಕ ಮತ್ತು ಮಹಾಲಯ ಶ್ರಾದ್ದವನ್ನು ನಿರಂತರವಾಗಿ ನಡೆಸಬೇಕು. ಇದರಿಂದ ಪಿತೃವನುಗ್ರಹವು ಉಳಿಯುತ್ತದೆ ಮತ್ತು ಕುಟುಂಬದಲ್ಲಿ ಶ್ರಾದ್ದಪೂರ್ಣ ಪರಂಪರೆ ಮುಂದುವರಿಯುತ್ತದೆ. ಈ ಮಹಾಲಯವನ್ನು ಆಚರಿಸುವುದರಲ್ಲಿ ಯಾವುದೇ ಜಾತಿ, ಧರ್ಮ, ವರ್ಗ ಅಥವಾ ಸಮುದಾಯದ ಭೇದವಿಲ್ಲ. ಎಲ್ಲರೂ ಸಹ ಭಾಗವಹಿಸಬಹುದು ಮತ್ತು ತಮ್ಮ ಪಿತೃಗಳಿಗೆ ಅಥವಾ ಪೂಜ್ಯ ವ್ಯಕ್ತಿಗಳಿಗೆ ಕೃತಜ್ಞತೆ ಸಲ್ಲಿಸುವ ಅವಕಾಶವನ್ನು ಪಡೆಯಬಹುದು. ಶ್ರಾದ್ದ. ಮಹಾಲಯ ಮತ್ತು ಪಿಂಡ ಪ್ರದಾನ ಕರ್ಮಗಳು ವಿಶೇಷವಾಗಿ ಪಿತೃಗಳಿಗೆ, ಹಿತಚಿಂತನಕರಿಗೆ ಮತ್ತು ನಮ್ಮ ಜೀವನದಲ್ಲಿ ಪ್ರಭಾವ ಬೀರುವ ಗುರು, ಮಿತ್ರರು, ಪರಿಚಯಸ್ಥರು ಸೇರಿದಂತೆ ಎಲ್ಲರಿಗೆ ಅನುಗುಣವಾಗಿವೆ. ಈ ಸಂದರ್ಭದಲ್ಲಿ ನಾವು ನಮ್ಮ ಜೀವನದಲ್ಲಿ ಅನುಭವಿಸಿರುವ ನೆರವು, ಮಾರ್ಗದರ್ಶನ ಮತ್ತು ಸಹಾಯಕ್ಕೆ ಧನ್ಯವಾದ ಸಲ್ಲಿಸಲು ಸಾಧ್ಯವಾಗುತ್ತದೆ. ಪರಿಚಯಸ್ಥರು, ಸ್ನೇಹಿತರು ಮತ್ತು ಸಂಬಂಧಿಕರು ಈ ಅವಧಿಯಲ್ಲಿ ಪಿಂಡ ಪ್ರದಾನ, ಶ್ರಾದ್ದ ಅಥವಾ ತರ್ಪಣಾದಿ ಕರ್ಮಗಳಲ್ಲಿ ಭಾಗವಹಿಸಬಹುದು. ಇವು ಕೇವಲ ವಿಧಿ ಪೂರ್ತಿಯಲ್ಲದೆ ಆತನಿಗೆ ಸಂತೋಷವನ್ನುಂಟು ಮಾಡುತ್ತವೆ ಮತ್ತು ಶ್ರಾದ್ದಾರ್ಥಕ್ಕೆ ವಿಶೇಷ ಮೌಲ್ಯವನ್ನು ನೀಡುತ್ತವೆ. ಈ ಕರ್ಮಗಳಲ್ಲಿ ಪಾಲ್ಗೊಳ್ಳುವುದು ಅವರ ಸಾವು ಜೀವನದಲ್ಲಿಯೂ ಪಿತೃವನುಗ್ರಹವನ್ನು ಪಡೆಯುವ ಮೂಲಕ ವ್ಯಕ್ತಿಯ ಜೀವನದಲ್ಲಿ ಶ್ರೇಷ್ಠ ಫಲಗಳನ್ನು ತರಲು ಕಾರಣವಾಗುತ್ತದೆ. ನಮ್ಮ ಬದುಕು ಅನೇಕ ವ್ಯಕ್ತಿಗಳಿಗೆ ಋಣಿಯಾಗಿರುವುದು ಒಂದು ಸತ್ಯ. ತಂದೆಯ ತಾಯಿ, ಗುರುಗಳು, ಸ್ನೇಹಿತರು, ಸಂಬಂಧಿಕರು, ಪರಿಚಯಸ್ಥರು,
ಇವರ ಸಹಾಯದಿಂದಲೇ ನಾವು ಬದುಕಿನ ಅನೇಕ ಅಡಚಣೆಗಳನ್ನು ದಾಟಿ ಮುಂದುವರಿಯುತ್ತೇವೆ. ಇಂತಹವರ ಸ್ಮರಣೆಯ ಮೂಲಕ ವರ್ಷಕ್ಕೆ ಕನಿಷ್ಠ 1 ಬಾರಿ ಕೃತಜ್ಞತೆ ಸಲ್ಲಿಸುವುದು ಅತ್ಯಂತ ಶ್ರೇಷ್ಠ ಕರ್ಮವಾಗಿದೆ. ಶ್ರಾದ್ದ ಅಥವಾ ಮಹಾಲಯ ಕರ್ಮಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ನಾವು ಕೇವಲ ಪಿತೃಗಳಿಗೆ ತೃಪ್ತಿಯನ್ನು ನೀಡುವುದಲ್ಲದೆ ಈ ಮಹತ್ವದ ಸಂಬಂಧಗಳಿಗೂ ಗೌರವ ಮತ್ತು ಕೃತಜ್ಞತೆ ಸಲ್ಲಿಸುತ್ತೇವೆ. ಈ ಮಹಾಲಯ ಅಥವಾ ಶ್ರಾದ್ದ ಕಾಲದಲ್ಲಿ ಪಾಲ್ಗೊಳ್ಳುವುದು ಸಮಾಜದಲ್ಲಿ ಸಹಾಯ ಮಾಡಿದವರಿಗೆ ಕೃತಜ್ಞತೆ ಸಲ್ಲಿಸುವ ಮೂಲಕ ಮಾನವೀಯತೆಯ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಮೌಲ್ಯಗಳನ್ನು ಉಳಿಸುವ ಕಾರ್ಯವಾಗುತ್ತದೆ. ಇದರಿಂದ ವ್ಯಕ್ತಿಯ ಮನಃಶಾಂತಿ, ಧಾರ್ಮಿಕ ಶ್ರೇಯಸ್ಸು, ನೈತಿಕ ಬುದ್ಧಿ ಮತ್ತು ಸಾಂಸ್ಕೃತಿಕ ಜವಾಬ್ದಾರಿ ವೃದ್ಧಿಯಾಗುತ್ತದೆ. ಅಂತೆಯೇ ಪಿತೃ, ಗುರು ಮತ್ತು ಸ್ನೇಹಿತರ ಅನುಗ್ರಹವು ವ್ಯಕ್ತಿಯ ಜೀವನದಲ್ಲಿ ಶ್ರೇಷ್ಠ ಫಲಗಳನ್ನು ತರಲು ಶಕ್ತಿಯುತವಾಗಿದೆ. ಹೀಗಾಗಿ ಮಹಾಲಯ ಮತ್ತು ಶ್ರಾದ್ದವನ್ನು ಆಚರಿಸುವುದು ಕೇವಲ ಪಿತೃಕರ್ಮ ಅಥವಾ ಧಾರ್ಮಿಕ ಕರ್ಮವಲ್ಲ, ಇದೊಂದು ಸಾಮಾಜಿಕ, ಮಾನವೀಯ ಮತ್ತು ನೈತಿಕ ಜವಾಬ್ದಾರಿ. ಎಲ್ಲರೂ ತಮ್ಮ ಶಕ್ತಿಯ ಮತ್ತು ಸಾಧ್ಯತೆಯ ಪ್ರಕಾರ ಪಾಲ್ಗೊಳ್ಳಬೇಕು ಮತ್ತು ಈ ಮಹತ್ವದ ಅವಕಾಶವನ್ನು ಕೃತಜ್ಞತೆ ಸಲ್ಲಿಸಲು ಬಳಸಬೇಕು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.